ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಈ ಕೇಸ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನೋ ವಿಚಾರದ ಬಗ್ಗೆ SP ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಫೆಬ್ರವರಿಯಲ್ಲಿಯೇ ಮೆಸೇಜ್ಗಳು ಬರುತ್ತೆ, ಆವಾಗ ಬ್ಲಾಕ್ ಮಾಡೋದಕ್ಕೆ ಎಲ್ಲ ರೀತಿಯ ಅವಕಾಶಗಳಿತ್ತು, ಬ್ಲಾಕ್ ಯಾಕೆ ಮಾಡಲಿಲ್ಲ ಅನ್ನುವಂಥದ್ದನ್ನು SP ಅವರು ಎತ್ತಿ ಹಿಡಿತಾ ಇದ್ದಾರೆ. ಆ ಬ್ಲಾಕ್ ಮಾಡುವ ಆಪ್ಷನ್ನ ಬದಲಾಗಿ ನಂಬರನ್ನು ತೆಗೆದುಕೊಂಡು ಪವನ್ಗೆ ಆ ನಂಬರನ್ನು ಕೊಟ್ಟು ನನ್ನಂತೆಯೇ ಮೆಸೇಜ್ ಮಾಡು, ಅಂದರೆ ನೀನು ಪವನ್ ಅಂತ ಹೇಳಬೇಡ, ನಾನೇ ಪವಿತ್ರ ಗೌಡ ಅನ್ನೋ ರೀತಿಯಲ್ಲಿ ಆತನಿಗೆ ಮೆಸೇಜ್ ಮಾಡು ಅಂತ ಹೇಳಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಮೂರನೇ ಆರೋಪಿ, ಈ ಪ್ರಕರಣದ ಆರೋಪಿ ನಂಬರ್ 3 ಈ ಕೇಸ್ನಲ್ಲಿ ಈ ರೀತಿ ಇನ್ವಾಲ್ವ್ಮೆಂಟ್ ಆಗ್ತಾನೆ ಅನ್ನುವಂತಹ ವಿಚಾರವನ್ನು SP ಪ್ರಸನ್ನ ಕುಮಾರ್ ಅವರು ಮಾನ್ಯ ಪೀಠದ ಗಮನಕ್ಕೆ ತರ್ತಾ ಇದ್ದಾರೆ. ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಈ ಕೇಸ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನೋ ವಿಚಾರದ ಬಗ್ಗೆ SP ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಫೆಬ್ರವರಿಯಲ್ಲಿಯೇ ಮೆಸೇಜ್ಗಳು ಬರುತ್ತೆ, ಆವಾಗ ಬ್ಲಾಕ್ ಮಾಡೋದಕ್ಕೆ ಎಲ್ಲ ರೀತಿಯ ಅವಕಾಶಗಳಿತ್ತು, ಬ್ಲಾಕ್ ಯಾಕೆ ಮಾಡಲಿಲ್ಲ ಅನ್ನುವಂಥದ್ದನ್ನು SP ಅವರು ಎತ್ತಿ ಹಿಡಿತಾ ಇದ್ದಾರೆ. ಆ ಬ್ಲಾಕ್ ಮಾಡುವ ಆಪ್ಷನ್ನ ಬದಲಾಗಿ ನಂಬರನ್ನು ತೆಗೆದುಕೊಂಡು ಪವನ್ಗೆ ಆ ನಂಬರನ್ನು ಕೊಟ್ಟು ನನ್ನಂತೆಯೇ ಮೆಸೇಜ್ ಮಾಡು, ಅಂದರೆ ನೀನು ಪವನ್ ಅಂತ ಹೇಳಬೇಡ, ನಾನೇ ಪವಿತ್ರ ಗೌಡ ಅನ್ನೋ ರೀತಿಯಲ್ಲಿ ಆತನಿಗೆ ಮೆಸೇಜ್ ಮಾಡು ಅಂತ ಹೇಳಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಮೂರನೇ ಆರೋಪಿ, ಈ ಪ್ರಕರಣದ ಆರೋಪಿ ನಂಬರ್ 3 ಈ ಕೇಸ್ನಲ್ಲಿ ಈ ರೀತಿ ಇನ್ವಾಲ್ವ್ಮೆಂಟ್ ಆಗ್ತಾನೆ ಅನ್ನುವಂತಹ ವಿಚಾರವನ್ನು SP ಪ್ರಸನ್ನ ಕುಮಾರ್ ಅವರು ಮಾನ್ಯ ಪೀಠದ ಗಮನಕ್ಕೆ ತರ್ತಾ ಇದ್ದಾರೆ. ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಈ ಕೇಸ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನೋ ವಿಚಾರದ ಬಗ್ಗೆ SP ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಫೆಬ್ರವರಿಯಲ್ಲಿಯೇ ಮೆಸೇಜ್ಗಳು ಬರುತ್ತೆ, ಆವಾಗ ಬ್ಲಾಕ್ ಮಾಡೋದಕ್ಕೆ ಎಲ್ಲ ರೀತಿಯ ಅವಕಾಶಗಳಿತ್ತು, ಬ್ಲಾಕ್ ಯಾಕೆ ಮಾಡಲಿಲ್ಲ ಅನ್ನುವಂಥದ್ದನ್ನು SP ಅವರು ಎತ್ತಿ ಹಿಡಿತಾ ಇದ್ದಾರೆ. ಆ ಬ್ಲಾಕ್ ಮಾಡುವ ಆಪ್ಷನ್ನ ಬದಲಾಗಿ ನಂಬರನ್ನು ತೆಗೆದುಕೊಂಡು ಪವನ್ಗೆ ಆ ನಂಬರನ್ನು ಕೊಟ್ಟು ನನ್ನಂತೆಯೇ ಮೆಸೇಜ್ ಮಾಡು, ಅಂದರೆ ನೀನು ಪವನ್ ಅಂತ ಹೇಳಬೇಡ, ನಾನೇ ಪವಿತ್ರ ಗೌಡ ಅನ್ನೋ ರೀತಿಯಲ್ಲಿ ಆತನಿಗೆ ಮೆಸೇಜ್ ಮಾಡು ಅಂತ ಹೇಳಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಮೂರನೇ ಆರೋಪಿ, ಈ ಪ್ರಕರಣದ ಆರೋಪಿ ನಂಬರ್ 3 ಈ ಕೇಸ್ನಲ್ಲಿ ಈ ರೀತಿ ಇನ್ವಾಲ್ವ್ಮೆಂಟ್ ಆಗ್ತಾನೆ ಅನ್ನುವಂತಹ ವಿಚಾರವನ್ನು SP ಪ್ರಸನ್ನ ಕುಮಾರ್ ಅವರು ಮಾನ್ಯ ಪೀಠದ ಗಮನಕ್ಕೆ ತರ್ತಾ ಇದ್ದಾರೆ. ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಈ ಕೇಸ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನೋ ವಿಚಾರದ ಬಗ್ಗೆ SP ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಫೆಬ್ರವರಿಯಲ್ಲಿಯೇ ಮೆಸೇಜ್ಗಳು ಬರುತ್ತೆ, ಆವಾಗ ಬ್ಲಾಕ್ ಮಾಡೋದಕ್ಕೆ ಎಲ್ಲ ರೀತಿಯ ಅವಕಾಶಗಳಿತ್ತು, ಬ್ಲಾಕ್ ಯಾಕೆ ಮಾಡಲಿಲ್ಲ ಅನ್ನುವಂಥದ್ದನ್ನು SP ಅವರು ಎತ್ತಿ ಹಿಡಿತಾ ಇದ್ದಾರೆ. ಆ ಬ್ಲಾಕ್ ಮಾಡುವ ಆಪ್ಷನ್ನ ಬದಲಾಗಿ ನಂಬರನ್ನು ತೆಗೆದುಕೊಂಡು ಪವನ್ಗೆ ಆ ನಂಬರನ್ನು ಕೊಟ್ಟು ನನ್ನಂತೆಯೇ ಮೆಸೇಜ್ ಮಾಡು, ಅಂದರೆ ನೀನು ಪವನ್ ಅಂತ ಹೇಳಬೇಡ, ನಾನೇ ಪವಿತ್ರ ಗೌಡ ಅನ್ನೋ ರೀತಿಯಲ್ಲಿ ಆತನಿಗೆ ಮೆಸೇಜ್ ಮಾಡು ಅಂತ ಹೇಳಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಮೂರನೇ ಆರೋಪಿ, ಈ ಪ್ರಕರಣದ ಆರೋಪಿ ನಂಬರ್ 3 ಈ ಕೇಸ್ನಲ್ಲಿ ಈ ರೀತಿ ಇನ್ವಾಲ್ವ್ಮೆಂಟ್ ಆಗ್ತಾನೆ ಅನ್ನುವಂತಹ ವಿಚಾರವನ್ನು SP ಪ್ರಸನ್ನ ಕುಮಾರ್ ಅವರು ಮಾನ್ಯ ಪೀಠದ ಗಮನಕ್ಕೆ ತರ್ತಾ ಇದ್ದಾರೆ. ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಈ ಕೇಸ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನೋ ವಿಚಾರದ ಬಗ್ಗೆ SP ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಫೆಬ್ರವರಿಯಲ್ಲಿಯೇ ಮೆಸೇಜ್ಗಳು ಬರುತ್ತೆ, ಆವಾಗ ಬ್ಲಾಕ್ ಮಾಡೋದಕ್ಕೆ ಎಲ್ಲ ರೀತಿಯ ಅವಕಾಶಗಳಿತ್ತು, ಬ್ಲಾಕ್ ಯಾಕೆ ಮಾಡಲಿಲ್ಲ ಅನ್ನುವಂಥದ್ದನ್ನು SP ಅವರು ಎತ್ತಿ ಹಿಡಿತಾ ಇದ್ದಾರೆ. ಆ ಬ್ಲಾಕ್ ಮಾಡುವ ಆಪ್ಷನ್ನ ಬದಲಾಗಿ ನಂಬರನ್ನು ತೆಗೆದುಕೊಂಡು ಪವನ್ಗೆ ಆ ನಂಬರನ್ನು ಕೊಟ್ಟು ನನ್ನಂತೆಯೇ ಮೆಸೇಜ್ ಮಾಡು, ಅಂದರೆ ನೀನು ಪವನ್ ಅಂತ ಹೇಳಬೇಡ, ನಾನೇ ಪವಿತ್ರ ಗೌಡ ಅನ್ನೋ ರೀತಿಯಲ್ಲಿ ಆತನಿಗೆ ಮೆಸೇಜ್ ಮಾಡು ಅಂತ ಹೇಳಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಮೂರನೇ ಆರೋಪಿ, ಈ ಪ್ರಕರಣದ ಆರೋಪಿ ನಂಬರ್ 3 ಈ ಕೇಸ್ನಲ್ಲಿ ಈ ರೀತಿ ಇನ್ವಾಲ್ವ್ಮೆಂಟ್ ಆಗ್ತಾನೆ ಅನ್ನುವಂತಹ ವಿಚಾರವನ್ನು SP ಪ್ರಸನ್ನ ಕುಮಾರ್ ಅವರು ಮಾನ್ಯ ಪೀಠದ ಗಮನಕ್ಕೆ ತರ್ತಾ ಇದ್ದಾರೆ. ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಈ ಕೇಸ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನೋ ವಿಚಾರದ ಬಗ್ಗೆ SP ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಫೆಬ್ರವರಿಯಲ್ಲಿಯೇ ಮೆಸೇಜ್ಗಳು ಬರುತ್ತೆ, ಆವಾಗ ಬ್ಲಾಕ್ ಮಾಡೋದಕ್ಕೆ ಎಲ್ಲ ರೀತಿಯ ಅವಕಾಶಗಳಿತ್ತು, ಬ್ಲಾಕ್ ಯಾಕೆ ಮಾಡಲಿಲ್ಲ ಅನ್ನುವಂಥದ್ದನ್ನು SP ಅವರು ಎತ್ತಿ ಹಿಡಿತಾ ಇದ್ದಾರೆ. ಆ ಬ್ಲಾಕ್ ಮಾಡುವ ಆಪ್ಷನ್ನ ಬದಲಾಗಿ ನಂಬರನ್ನು ತೆಗೆದುಕೊಂಡು ಪವನ್ಗೆ ಆ ನಂಬರನ್ನು ಕೊಟ್ಟು ನನ್ನಂತೆಯೇ ಮೆಸೇಜ್ ಮಾಡು, ಅಂದರೆ ನೀನು ಪವನ್ ಅಂತ ಹೇಳಬೇಡ, ನಾನೇ ಪವಿತ್ರ ಗೌಡ ಅನ್ನೋ ರೀತಿಯಲ್ಲಿ ಆತನಿಗೆ ಮೆಸೇಜ್ ಮಾಡು ಅಂತ ಹೇಳಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಮೂರನೇ ಆರೋಪಿ, ಈ ಪ್ರಕರಣದ ಆರೋಪಿ ನಂಬರ್ 3 ಈ ಕೇಸ್ನಲ್ಲಿ ಈ ರೀತಿ ಇನ್ವಾಲ್ವ್ಮೆಂಟ್ ಆಗ್ತಾನೆ ಅನ್ನುವಂತಹ ವಿಚಾರವನ್ನು SP ಪ್ರಸನ್ನ ಕುಮಾರ್ ಅವರು ಮಾನ್ಯ ಪೀಠದ ಗಮನಕ್ಕೆ ತರ್ತಾ ಇದ್ದಾರೆ.
ನೋಡಿ, ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಈ ಕೇಸ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನೋ ವಿಚಾರದ ಬಗ್ಗೆ SP ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಫೆಬ್ರವರಿಯಲ್ಲಿಯೇ ಮೆಸೇಜ್ಗಳು ಬರುತ್ತೆ, ಆವಾಗ ಬ್ಲಾಕ್ ಮಾಡೋದಕ್ಕೆ ಎಲ್ಲ ರೀತಿಯ ಅವಕಾಶಗಳಿತ್ತು, ಬ್ಲಾಕ್ ಯಾಕೆ ಮಾಡಲಿಲ್ಲ ಅನ್ನುವಂಥದ್ದನ್ನು SP ಅವರು ಎತ್ತಿ ಹಿಡಿತಾ ಇದ್ದಾರೆ. ಆ ಬ್ಲಾಕ್ ಮಾಡುವ ಆಪ್ಷನ್ನ ಬದಲಾಗಿ ನಂಬರನ್ನು ತೆಗೆದುಕೊಂಡು ಪವನ್ಗೆ ಆ ನಂಬರನ್ನು ಕೊಟ್ಟು ನನ್ನಂತೆಯೇ ಮೆಸೇಜ್ ಮಾಡು, ಅಂದರೆ ನೀನು ಪವನ್ ಅಂತ ಹೇಳಬೇಡ, ನಾನೇ ಪವಿತ್ರ ಗೌಡ ಅನ್ನೋ ರೀತಿಯಲ್ಲಿ ಆತನಿಗೆ ಮೆಸೇಜ್ ಮಾಡು ಅಂತ ಹೇಳಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಮೂರನೇ ಆರೋಪಿ, ಈ ಪ್ರಕರಣದ ಆರೋಪಿ ನಂಬರ್ 3 ಈ ಕೇಸ್ನಲ್ಲಿ ಈ ರೀತಿ ಇನ್ವಾಲ್ವ್ಮೆಂಟ್ ಆಗ್ತಾನೆ ಅನ್ನುವಂತಹ ವಿಚಾರವನ್ನು SP ಪ್ರಸನ್ನ ಕುಮಾರ್ ಅವರು ಮಾನ್ಯ ಪೀಠದ ಗಮನಕ್ಕೆ ತರ್ತಾ ಇದ್ದಾರೆ. ನೋಡಿ, ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಈ ಕೇಸ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನೋ ವಿಚಾರದ ಬಗ್ಗೆ SP ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಫೆಬ್ರವರಿಯಲ್ಲಿಯೇ ಮೆಸೇಜ್ಗಳು ಬರುತ್ತೆ, ಆವಾಗ ಬ್ಲಾಕ್ ಮಾಡೋದಕ್ಕೆ ಎಲ್ಲ ರೀತಿಯ ಅವಕಾಶಗಳಿತ್ತು, ಬ್ಲಾಕ್ ಯಾಕೆ ಮಾಡಲಿಲ್ಲ ಅನ್ನುವಂಥದ್ದನ್ನು SP ಅವರು ಎತ್ತಿ ಹಿಡಿತಾ ಇದ್ದಾರೆ. ಆ ಬ್ಲಾಕ್ ಮಾಡುವ ಆಪ್ಷನ್ನ ಬದಲಾಗಿ ನಂಬರನ್ನು ತೆಗೆದುಕೊಂಡು ಪವನ್ಗೆ ಆ ನಂಬರನ್ನು ಕೊಟ್ಟು ನನ್ನಂತೆಯೇ ಮೆಸೇಜ್ ಮಾಡು, ಅಂದರೆ ನೀನು ಪವನ್ ಅಂತ ಹೇಳಬೇಡ, ನಾನೇ ಪವಿತ್ರ ಗೌಡ ಅನ್ನೋ ರೀತಿಯಲ್ಲಿ ಆತನಿಗೆ ಮೆಸೇಜ್ ಮಾಡು ಅಂತ ಹೇಳಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಮೂರನೇ ಆರೋಪಿ, ಈ ಪ್ರಕರಣದ ಆರೋಪಿ ನಂಬರ್ 3 ಈ ಕೇಸ್ನಲ್ಲಿ ಈ ರೀತಿ ಇನ್ವಾಲ್ವ್ಮೆಂಟ್ ಆಗ್ತಾನೆ ಅನ್ನುವಂತಹ ವಿಚಾರವನ್ನು SP ಪ್ರಸನ್ನ ಕುಮಾರ್ ಅವರು ಮಾನ್ಯ ಪೀಠದ ಗಮನಕ್ಕೆ ತರ್ತಾ ಇದ್ದಾರೆ. ನೋಡಿ, ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಈ ಕೇಸ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನೋ ವಿಚಾರದ ಬಗ್ಗೆ SP ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಫೆಬ್ರವರಿಯಲ್ಲಿಯೇ ಮೆಸೇಜ್ಗಳು ಬರುತ್ತೆ, ಆವಾಗ ಬ್ಲಾಕ್ ಮಾಡೋದಕ್ಕೆ ಎಲ್ಲ ರೀತಿಯ ಅವಕಾಶಗಳಿತ್ತು, ಬ್ಲಾಕ್ ಯಾಕೆ ಮಾಡಲಿಲ್ಲ ಅನ್ನುವಂಥದ್ದನ್ನು SP ಅವರು ಎತ್ತಿ ಹಿಡಿತಾ ಇದ್ದಾರೆ. ಆ ಬ್ಲಾಕ್ ಮಾಡುವ ಆಪ್ಷನ್ನ ಬದಲಾಗಿ ನಂಬರನ್ನು ತೆಗೆದುಕೊಂಡು ಪವನ್ಗೆ ಆ ನಂಬರನ್ನು ಕೊಟ್ಟು ನನ್ನಂತೆಯೇ ಮೆಸೇಜ್ ಮಾಡು, ಅಂದರೆ ನೀನು ಪವನ್ ಅಂತ ಹೇಳಬೇಡ, ನಾನೇ ಪವಿತ್ರ ಗೌಡ ಅನ್ನೋ ರೀತಿಯಲ್ಲಿ ಆತನಿಗೆ ಮೆಸೇಜ್ ಮಾಡು ಅಂತ ಹೇಳಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಮೂರನೇ ಆರೋಪಿ, ಈ ಪ್ರಕರಣದ ಆರೋಪಿ ನಂಬರ್ 3 ಈ ಕೇಸ್ನಲ್ಲಿ ಈ ರೀತಿ ಇನ್ವಾಲ್ವ್ಮೆಂಟ್ ಆಗ್ತಾನೆ ಅನ್ನುವಂತಹ ವಿಚಾರವನ್ನು SP ಪ್ರಸನ್ನ ಕುಮಾರ್ ಅವರು ಮಾನ್ಯ ಪೀಠದ ಗಮನಕ್ಕೆ ತರ್ತಾ ಇದ್ದಾರೆ. ನೋಡಿ, ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಈ ಕೇಸ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನೋ ವಿಚಾರದ ಬಗ್ಗೆ SP ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಫೆಬ್ರವರಿಯಲ್ಲಿಯೇ ಮೆಸೇಜ್ಗಳು ಬರುತ್ತೆ, ಆವಾಗ ಬ್ಲಾಕ್ ಮಾಡೋದಕ್ಕೆ ಎಲ್ಲ ರೀತಿಯ ಅವಕಾಶಗಳಿತ್ತು, ಬ್ಲಾಕ್ ಯಾಕೆ ಮಾಡಲಿಲ್ಲ ಅನ್ನುವಂಥದ್ದನ್ನು SP ಅವರು ಎತ್ತಿ ಹಿಡಿತಾ ಇದ್ದಾರೆ. ಆ ಬ್ಲಾಕ್ ಮಾಡುವ ಆಪ್ಷನ್ನ ಬದಲಾಗಿ ನಂಬರನ್ನು ತೆಗೆದುಕೊಂಡು ಪವನ್ಗೆ ಆ ನಂಬರನ್ನು ಕೊಟ್ಟು ನನ್ನಂತೆಯೇ ಮೆಸೇಜ್ ಮಾಡು, ಅಂದರೆ ನೀನು ಪವನ್ ಅಂತ ಹೇಳಬೇಡ, ನಾನೇ ಪವಿತ್ರ ಗೌಡ ಅನ್ನೋ ರೀತಿಯಲ್ಲಿ ಆತನಿಗೆ ಮೆಸೇಜ್ ಮಾಡು ಅಂತ ಹೇಳಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಮೂರನೇ ಆರೋಪಿ, ಈ ಪ್ರಕರಣದ ಆರೋಪಿ ನಂಬರ್ 3 ಈ ಕೇಸ್ನಲ್ಲಿ ಈ ರೀತಿ ಇನ್ವಾಲ್ವ್ಮೆಂಟ್ ಆಗ್ತಾನೆ ಅನ್ನುವಂತಹ ವಿಚಾರವನ್ನು SP ಪ್ರಸನ್ನ ಕುಮಾರ್ ಅವರು ಮಾನ್ಯ ಪೀಠದ ಗಮನಕ್ಕೆ ತರ್ತಾ ಇದ್ದಾರೆ. ನೋಡಿ, ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ, ಈ ಕೇಸ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನೋ ವಿಚಾರದ ಬಗ್ಗೆ SP ಪ್ರಸನ್ನ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಫೆಬ್ರವರಿಯಲ್ಲಿಯೇ ಮೆಸೇಜ್ಗಳು ಬರುತ್ತೆ, ಆವಾಗ ಬ್ಲಾಕ್ ಮಾಡೋದಕ್ಕೆ